ನೋಡುಗರ ಬಾಯಲ್ಲಿ ನೀರೂರಿಸುವಂತಹ ಕೋರಿ ರೊಟ್ಟಿ ರೆಸಿಪಿಯನ್ನು ಇವತ್ತು ತೋರಿಸಿಕೊಡ್ತಾ ಇದ್ದೇನೆ. ಮುಖ್ಯವಾಗಿ ನಾಟಿ ಕೋಳಿ ಸಾರು ಈ ರೊಟ್ಟಿಗೆ ಹೇಳಿ ಮಾಡಿಸಿದ ಕಾಂಬಿನೇಷನ್. ಹಾಗಾದರೆ ಬನ್ನಿ ನಾಟಿ ಕೋಳಿ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಚೈತ್ರ ಉಡುಪಿ ಚಾನಲ್ಗೆ ಸ್ವಾಗತ. ನಾನು ಚೈತ್ರ. ನನ್ನ ತಂದೆಯವರಿಗೆ ನಾಟಿ ಕೋಳಿ ಅಂದರೆ ಭಾರಿ ಇಷ್ಟ. ಹಾಗೆ ಅವರೇ ಆ ಕೋಳಿಯನ್ನು ಕ್ಲೀನ್ ಮಾಡಿ ಮರದ ತುಂಡಿನಲ್ಲಿ ಕೊಚ್ಚಿ ಚೆನ್ನಾಗಿ ತೊಳೆದು ಇಟ್ಟಿದ್ದಾರೆ. ಸುಮಾರು ಒಂದು 2 kg ಇದೆ ಇದರಲ್ಲಿ. ಈ 2 kg ನಾಟಿ ಕೋಳಿಗೆ ನನ್ನ ಅಜ್ಜಿಯವರು ಮಸಾಲೆನೇ ಹಾಕ್ತಿದ್ದಾರೆ. ನಮ್ಮ ಮನೇಲಿ ಯಾವುದೇ ಚಿಕನ್ ರೆಸಿಪಿ ಆದರೂ ಅಜ್ಜಿಯೇ ಮಸಾಲೆ ಹಾಕುವಂಥದ್ದು. ಹಾಗೆ ಅವರು ಕೈ ಅಳತೆಯಲ್ಲೇ ಮಸಾಲೆಯನ್ನು ಹಾಕ್ತಾರೆ. ಮೊದಲಿಗೆ ತೆಂಗಿನ ಎಣ್ಣೆಯಲ್ಲಿ ಹುರಿದಂತಹ ಒಂದು 15 ಬಾಡಿಗೆ ಮೆಣಸು, 5 ಗುಂಟೂರು ಮೆಣಸು, 7 ರಿಂದ 8 ಚಮಚ ಕೊತ್ತಂಬರಿ ಬೀಜ, ಒಂದು 3 ಚಮಚ ಜೀರಿಗೆ, ಒಂದು 1/4 ಚಮಚ ಸಾಸಿವೆ, 1/4 ಚಮಚ ಓಂ ಕಾಳು, 1/4 ಚಮಚ ಮೆಂತೆ, ಅರ್ಧ ಚಮಚ ಕರಿಮೆಣಸು, ತೆಂಗಿನ ಎಣ್ಣೆಯಲ್ಲಿ ಹುರಿದಂತಹ ಒಂದು 1/4 ಚಮಚ ಉದ್ದಿನಬೇಳೆ ಮತ್ತು 4 ರಿಂದ 5 ಕರಿಬೇವಿನ ಎಲೆ, ಸ್ವಲ್ಪ ಹುಳಿ, 1/4 ಚಮಚ ಅರಿಶಿನ, 1 ಗಡಿ ತೆಂಗಿನಕಾಯಿ. ಇಷ್ಟು ಮಸಾಲೆಯನ್ನು ಗ್ರೈಂಡರ್ಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಬೇಕು. ನಂತರ ಒಂದು ಬಾಣಲೆಗೆ ತೆಂಗಿನ ಎಣ್ಣೆಯಲ್ಲಿ ಒಂದು 7 ರಿಂದ 8 ಬೆಳ್ಳುಳ್ಳಿ ಎಸಳು ಹಾಕಿ ಸ್ವಲ್ಪ ಫ್ರೈ ಮಾಡಿ, ನಂತರ ಒಂದು ಪೂರ್ತಿ ಈರುಳ್ಳಿಯನ್ನು ಹಾಕಿ ಕೆಂಪಾಗುವವರೆಗೆ ಕಾಯಿಸಬೇಕು. ಹಾಗೆ 1 ಪ್ಯಾಕೆಟ್ ಗರಂ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ತಣಿಸಿ ಗ್ರೈಂಡರಿಗೆ ಹಾಕಿ ಚೆನ್ನಾಗಿ ನುಣ್ಣನೆ ಒಂದು ಅರ್ಧ ಗಂಟೆ ಈ ಮಸಾಲೆಗಳನ್ನೆಲ್ಲ ರುಬ್ಬಿಕೊಳ್ಬೇಕು. ನಂತರ ಒಂದು ಕುಕ್ಕರಿಗೆ 7 ರಿಂದ 8 ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿ ಅರ್ಧ ಚಮಚ ಸಾಸಿವೆ, ಒಂದು 4 ರಿಂದ 5 ಜಜ್ಜಿದ ಬೆಳ್ಳುಳ್ಳಿ, 3 ಈರುಳ್ಳಿಯನ್ನು ಹಾಕಿ 2 ರಿಂದ 8 ಕರಿಬೇವಿನ ಎಲೆ ಹಾಕಿ ಚೆನ್ನಾಗಿ ಬಾಡಿಸಿ ಕೋಳಿಯನ್ನು ಹಾಕಿ 1 ಚಮಚ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 3 ವಿಸಿಲ್ ಕೂಗಿಸ್ಕೊಳ್ಬೇಕು. ನಾಟಿ ಕೋಳಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಒಂದು 3 ವಿಸಿಲ್ ಕುಕ್ಕರಲ್ಲಿ ಕೂಗಿಸ್ಕೊಳ್ಬೇಕು. ತಣ್ಣಗಾದ ನಂತರ ರುಬ್ಬಿಕೊಂಡ ಮಸಾಲೆಯನ್ನು ಸೇರಿಸಿ ಅಗತ್ಯವಿದ್ದಷ್ಟು ನೀರನ್ನು ಹಾಕಿ ಒಂದು ಕುದಿ ಬರಿಸಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದಲ್ಲಿ ರುಚಿಯಾದ ನಾಟಿ ಕೋಳಿ ಸಾರು ಸವಿಯಲು ಸಿದ್ಧ. ಈ ನಾಟಿ ಕೋಳಿ ಸಾರಿಗೆ ಇಡ್ಲಿಯನ್ನು ಹಾಕಿ ಅಥವಾ ನೀರು ದೋಸೆಯನ್ನು ಹಾಕಿ ತಿನ್ಬೋದು. ಆದರೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದರೆ ಅಂಗಡಿಯಲ್ಲಿ ಸಿಗುವಂಥ ಮೃದುವಾದ ಪ್ಯಾಕೆಟ್ ರೊಟ್ಟಿ. ಇದಕ್ಕೆ ಕೋರಿ ರೊಟ್ಟಿ ಅಂತ ಕೂಡ ಹೇಳ್ತೇವೆ ನಾವು. ಈ ಪ್ಯಾಕೆಟ್ ರೊಟ್ಟಿ ಇದ್ರೆ ಅಂತೂ ಸಾರು ಖಾಲಿಯಾಗುವವರೆಗೂ ಬಾಯಲ್ಲಿ ಚಪ್ಪರಿಸಿ ತಿನ್ನುವವರೇ ಹೆಚ್ಚು. ಈ ರೆಸಿಪಿಯನ್ನು ಖಂಡಿತ ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚೈತ್ರ ಉಡುಪಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.